ಬೆಂಗಳೂರಿನ ಕೆಂಗೇರಿಯಲ್ಲಿ ವಾರ್ಡ್ರೋಬ್ನಲ್ಲಿ ಶವ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಹೊಸದಾಗಿ ಒಂದು ಟ್ವಿಸ್ಟ್ ಸಿಕ್ಕಿದೆ. ಊಟ ಬಿಸಾಕಿದ್ದಕ್ಕೆ ಮಗಳು ಶಶಿಕಲಾ ಮತ್ತು ಮೊಮ್ಮಗ ಸಂಜಯ್ ಸೇರ್ಕೊಂಡು ಕೊಲೆ ಮಾಡಿದ್ರು. ಲಟ್ಟಣಿಗೆಯಿಂದ ಹೊಡೆದು ಸಾಯಿಸಿದ್ರು. ಹಾಗೇನೆ ಅಕ್ಕಪಕ್ಕದವರಿಗೆ ಹೆದರ್ಕೊಂಡು ಮನೆಯ ಕಬೋರ್ಡ್ನಲ್ಲಿ ಹೂತಿಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು 5-6 ಗೋಣಿ ಚೀಲಗಳಲ್ಲಿ ಮಣ್ಣು ಹಾಗೇನೆ ಇದ್ದಿಲನ್ನ ತುಂಬಿಸಿ ಶವವನ್ನ ಹೂತಿಟ್ಟಿದ್ರು. ಅದು ಕೂಡ ಅವರಿಗೆ ಮಾಹಿತಿ ಸಿಕ್ಕಿದ್ದು ಇಂಟರ್ನೆಟ್ ಮೂಲಕ ಅನ್ನುವಂಥದ್ದನ್ನ ಕೇಳಿದ್ರೆ ನಿಜವಾಗ್ಲೂ ಬೆಚ್ಚಿ ಬೀಳುವಂತಹ ಒಂದು ಸತ್ಯ ಹೊರಬಿದ್ದಿದೆ. ನೋಡಿ, ಆ ಒಂದು ಇಂಟರ್ನೆಟ್ ಅಲ್ಲಿ ಮಾಹಿತಿಯನ್ನ ಕಲೆ ಹಾಕೊಂಡು ಶವವನ್ನ ಮುಚ್ಚಿಟ್ಟಿದ್ರು. ಅದು ನಡೆದಿದ್ದು ಘಟನೆ ಆಗಸ್ಟ್ 2016ರ 17ರಲ್ಲಿ ಕೊಲೆ ಮಾಡಲಾಗಿತ್ತು. ಇನ್ನು ಮೊಮ್ಮಗ ಸಂಜಯ್ಗೆ ಆತನ ಸ್ನೇಹಿತ ಸಹಾಯ ಮಾಡಿದ್ದ. ಆತನ ಹೆಸರು ನಂದೀಶ್. ಇದೀಗ ನಂದೀಶ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಹಾಗೇನೆ ನಂದೀಶ್ ಖಾಸಗಿ ಕಾಲೇಜೊಂದರಲ್ಲಿ ಎಂಜಿನಿಯರಿಂಗ್ ಓದ್ತಾ ಇದ್ದ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿದೆ. ಏನು ಬೆಂಗಳೂರಿನ ಕೆಂಗೇರಿಯ ವಾರ್ಡ್ರೋಬ್ ಒಂದರಲ್ಲಿ ಶವವನ್ನ ಹೂತಿಟ್ಟಂತಹ ಅಂದ್ರೆ ಆ ಒಂದು ವಾರ್ಡ್ರೋಬ್ನಲ್ಲಿ ಶವ ಸಿಕ್ಕಿತ್ತು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಿಗ್ಗೆ ಅಷ್ಟೇ ಒಂದು ಮಾಹಿತಿ ಲಭ್ಯ ಆಗಿತ್ತು. ಸಾಗರದಲ್ಲಿ ಮೊಮ್ಮಗ ಸಂಜಯ್ನನ್ನ ಬಂಧಿಸಲಾಗಿದೆ ಅನ್ನುವಂಥ ಮಾಹಿತಿ ಇತ್ತು. ಇದೀಗ ಈ ಒಂದು ಪ್ರಕರಣಕ್ಕೆ ಹೊಸದಾದ ಒಂದು ಟ್ವಿಸ್ಟ್ ಸಿಕ್ಕಿದೆ. ಮಗಳ ಆದಂತ ಶಶಿಕಲಾ ಕೂಡ ಈ ಒಂದು ಕೊಲೆಯಲ್ಲಿ ಇನ್ವಾಲ್ವ್ ಆಗಿದ್ರು ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೊಡೋದಿಲ್ಲ. ಮಾರನೇ ದಿವಸ ಶಾಂತಕುಮಾರಿ ಅಂದರೆ ಅವರ ಅಜ್ಜಿ ಊಟನ ಬಿಸಾಡ್ತಾಳೆ. ಆವಾಗ ಶಶಿಕಲಾ ಅವರು ಅವ್ರಿಗೆ ಗಲಾಟೆ ಮಾಡಿ ಒಂದು ಲಟ್ಟಣಿಗೆಯಿಂದ ಬಲವಾಗಿ ಮುಖಕ್ಕೆ 3 ಸರಿ ಹೊಡಿತಾರೆ. ಗಾಯಗೊಂಡು ತೀವ್ರ ರಕ್ತ ಅವ್ರಿಗೆ ಸೋರ್ ಹೋಗುತ್ತೆ. ಅವ್ರು ಅಲ್ಲೇ ಮಲಗಿಸಿರ್ತಾರೆ. ಅಕ್ಕಪಕ್ಕದವ್ರಿಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು ಅವ್ರಿಗೆ ಚಿಕಿತ್ಸೆನೂ ಕೊಡೋದಿಲ್ಲ. ಮಾರನೇ ದಿವಸ 18ನೇ ತಾರೀಕು ಸಾಯಂಕಾಲ ಇವರು ಮೃತಪಡ್ತಾಳೆ, ಶಾಂತಕುಮಾರಿ ಅವರು. ಆವಾಗ ಮೃತಪಟ್ಟಿದಾಗ ಈ ಸಂಜಯ್ ನಂದೀಶನ ಸಹಾಯ ಕೇಳ್ತಾನೆ. ನಂದೀಶು ಮನೆಗೆ ಬಂದು ನೋಡಿದಾಗ ಮೃತದೇಹ ಅಲ್ಲೇ ಆ ರೂಮಲ್ಲಿ ಬಿದ್ದಿರುತ್ತೆ. ನಂತರ ಇವರು ಒಂದು ಪ್ಲ್ಯಾನ್ ಮಾಡ್ತಾರೆ, ಮೃತದೇಹನ ನಾವು ಸಾಗಿಸ್ಬೇಕು ಅಂತ. ಬಟ್ ಅಕ್ಕಪಕ್ಕದವರು ನೋಡ್ತಾರೆ ಅಂತ ಭಯ ಪಟ್ಕೊಂಡು ಅವ್ರು ಸಾಗಿಸೋದಿಲ್ಲ. ಮಾರನೇ ದಿವಸ ಮರಿಯಪ್ಪನ ಪಾಳ್ಯದ ಒಂದು ಅಂಗಡಿಯಿಂದ 2 ಪ್ಲಾಸ್ಟಿಕ್ ಡ್ರಮ್ಮು ಮತ್ತು ಕಲ್ಲಿದ್ದಲನ್ನ ತೊಗೊಂಡು ಬರ್ತಾರೆ, ಚಾರ್ಕೋಲನ್ನು. ಅದನ್ನು ತೊಗೊಂಡು ಬಂದು ಶಿರ್ಕೆ ಅಪಾರ್ಟ್ಮೆಂಟ್ಸ್ ಹತ್ರ 5ರಿಂದ 6 ಚೀಲ ಮಣ್ಣನ್ನು ತೊಗೊಂಡು ಬರ್ತಾರೆ, ಅಲ್ಲೇ ಹೂತಾಕಬೇಕು ಅಂತ. ಫಸ್ಟು ಬಾಡಿನ ಡ್ರಮ್ ಒಳಗೆ ಹಾಕೋದಕ್ಕೆ ನೋಡ್ತಾರೆ, ಆದರೆ ಬಾಡಿ ಡ್ರಮ್ ಒಳಗೆ ಫಿಟ್ ಆಗೋದಿಲ್ಲ. ನಂತರ ಯೋಚನೆ ಮಾಡಿ ಕಬೋರ್ಡ್ ಒಳಗೆ ತೆಳಗಡೆ ಇಡ್ತಾರೆ. ತೆಳಗಡೆ ಇಟ್ಟು ಅದಕ್ಕೆ ಒಂದು ಸುಮಾರು ತಂದಂಥ 5ರಿಂದ 6 ಚೀಲ ಮರಳನ್ನು ಅದ್ರ ಮೇಲೆ ಮುಚ್ತಾರೆ. ಮೇಲ್ಗಡೆ ಇದ್ಲು ಎಸ್ ವೀಕ್ಷಕರೇ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಭವ್ಯ ಶಿವರೂರು. ಭವ್ಯ, ಈ ಒಂದು ಕೆಂಗೇರಿಯಲ್ಲಿ ಏನೊಂದು ವಾರ್ಡ್ರೋಬ್ನಲ್ಲಿ ಒಂದು ಶವವನ್ನ ಹೂತಿಟ್ಟ ಪ್ರಕರಣಕ್ಕೆ ಇದೀಗ ಒಂದು ಹೊಸದಾದ ಟ್ವಿಸ್ಟ್. ಬೆಳಿಗ್ಗೆ ಅಷ್ಟೇ ಸಾಗರದಲ್ಲಿ ಮೊಮ್ಮಗ ಸಂಜಯ್ನನ್ನ ಬಂಧಿಸಲಾಗಿತ್ತು. ಆದರೆ ಇದೀಗ ತಾಯಿ ಕೂಡ ಇನ್ವಾಲ್ವ್ ಆಗಿದ್ದಾಳೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೇಗೆ ಈ ಒಂದು ಮಾಹಿತಿಯನ್ನ ಕಲೆ ಹಾಕೋಕೆ ಸಾಧ್ಯ ಆಯಿತು ಪೊಲೀಸರಿಂದ? ಎಸ್ ಭವ್ಯ. ಎಸ್ ಅಪರ್ಣ, ಸಿಲಿಕಾನ್ ಸಿಟಿಯನ್ನೇ ಬೆಚ್ಚಿ ಬೀಳಿಸಿದಂತ ಈ ಪ್ರಕರಣವನ್ನು ಈಗಾಗಲೇ ಕೆಂಗೇರಿ ಪೊಲೀಸರು ಒಂದರ ಮಟ್ಟಿಗೆ ಒಂದು ಪತ್ತೆ ಹಚ್ಚಿರುವಂತದ್ದು. ಈಗಾಗಲೇ ಶಾಂತಕುಮಾರಿ ಅವರ ಏನು ಕೊಲೆ ಮಾಡಿದ್ರು ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂಜಯ್ ಅನ್ನೋರ ಸ್ನೇಹಿತ ನಂದೀಶ್ನನ್ನು ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ತಾಯಿ ಮತ್ತು ಮಗ ಸೇರಿಕೊಂಡು ಒಂದು ಕೊಲೆ ಮಾಡಿರೋದು ಈಗಾಗಲೇ ಬಯಲಾಗಿರುವಂತದ್ದು. ಇದೀಗ ಕೆಂಗೇರಿ ಪೊಲೀಸರು ನಂದೀಶ್ನನ್ನು ವಶಪಡಿಸಿಕೊಂಡು ಯಾತಕ್ಕಾಗಿ ಕೊಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಆಗ ಅಪರ್ಣ ಸಿಕ್ಕಂತ ಮಾಹಿತಿ ಏನಂದ್ರೆ ಕೇವಲ ಊಟದ ವಿಚಾರಕ್ಕಾಗಿ ಒಂದು ಗಲಾಟೆ ನಡೆದಿತ್ತು. ಶಾಂತಕುಮಾರಿ ಅವರು ಊಟವನ್ನು ಬಿಸಾಕಿದ್ರು. ಈ ಹಿನ್ನೆಲೆಯಲ್ಲಿ ತಾಯಿ ಮಗ ಸೇರಿಕೊಂಡು ಲಟ್ಟಣಿಗೆಯಲ್ಲಿ ಒಂದು ತಲೆಗೆ ಒಂದು ಬಲವಾಗಿ ಹೊಡೆದಿದ್ರು. ತಕ್ಷಣ ಅವರು ರಕ್ತಸ್ರಾವವಾಗಿ ಅಲ್ಲೇ ಕುಸಿದು ಬಿದ್ರು. ತದನಂತರ ಅವರು ಮರು ದಿವಸ ಅಲ್ಲೇ ಒಂದು ಕುಸಿದು ಸಾವನ್ನಪ್ಪಿದ್ರು.
ತಾಯಿ ಮತ್ತು ಮಗ ಸೇರಿಕೊಂಡು ಮನೆಯಲ್ಲೇ ಒಂದು ಶವವನ್ನು ಹೂತಿಟ್ಟಿದ್ರು. ತದನಂತರ ಯಾರಿಗೂ ಗೊತ್ತಾಗಬಾರ್ದಂತ ಇಬ್ರು ಕೂಡ ಇದೀಗ ತಲೆ ಮರೆಸಿಕೊಂಡಿರುವಂತದ್ದು. ಹಾಗೇನೆ ಮತ್ತೊಂದ್ ಕಡೆ ಇದೀಗ ಲಭ್ಯವಾಗಿರುವಂತಹ ಮಾಹಿತಿ ಪ್ರಕಾರ ನಂದೀಶ್ ಅನ್ನೋನು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಶವವನ್ನು ಸಂಪೂರ್ಣವಾಗಿ ಮುಚ್ಚಿಡೋಕೆ ಎಲ್ಲಾ ರೀತಿಯ ಸಹಾಯ ಮಾಡಿದ್ನಂತೆ. ಈಗಾಗಲೇ ಸಂಜಯ್ ಒಂದು ಇಂಜಿನಿಯರಿಂಗ್ ವಿದ್ಯಾರ್ಥಿ. ಸೊ ಈ ಹಿನ್ನೆಲೆಯಲ್ಲಿ ಆತ ಮೃತದೇಹವನ್ನು ಯಾವ ರೀತಿ ಒಂದು ಬಚ್ಚಿಡಬಹುದು ಅನ್ನೋದಕ್ಕೆ ಒಂದು ವೆಬ್ಸೈಟ್ ಮೂಲಕ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದ. ಆ ಮಾಹಿತಿಯ ಅನ್ನು ಆಧರಿಸಿ ಒಂದು ಏನೋ ಶವವನ್ನು ಮುಚ್ಚಿಟ್ಟಿದ್ದ. ಯಾವುದೇ ರೀತಿ ಯಾರಿಗೂ ಕೂಡ ಶಂಕೆ ಬರಬಾರ್ದು ಅನ್ನೋದಕ್ಕೆ ಮನೆಯಲ್ಲಿದ್ದಂತಹ ಗಾಡ್ರೇಜ್ ನಲ್ಲಿ ಶವವನ್ನು ಮುಚ್ಚಿಟ್ಟು ಒಂದು ಈಗಾಗಲೇ ತಲೆ ಮರೆಸಿಕೊಂಡಿರುವಂತದ್ದು. ಅಪರ್ಣ, ಎಸ್, ಹಾಗೇನೆ ಭವ್ಯ, ಮತ್ತೊಂದು ಮಾಹಿತಿ ಅಂದ್ರೆ ಇಲ್ಲಿ ಒಂಚೂರು ಕನ್ಫ್ಯೂಷನ್ಸ್ ಅಂತ ಅನ್ಸುತ್ತೆ. ಅಂದ್ರೆ ಇದು ಉದ್ದೇಶಪೂರ್ವಕವಾಗಿ ಅವ್ರ ಲಟ್ಟಡಿಗೆಲಿ ಹೊಡಿದಿದ್ರ ಅಥವಾ ಇಟ್ ವಾಸ್ ಆಕ್ಸಿಡೆಂಟ್ ಹೇಗೆ ಅಂತ? ಖಂಡಿತ ಅಪರ್ಣ, ನೀವು ಕೇಳೋ ಪ್ರಶ್ನೆ ನಿಜವಾದದ್ದು. ಏನಂದ್ರೆ ಇವರು 2016ರಲ್ಲಿ ಬೆಂಗಳೂರಿಗೆ ತಾಯಿ, ಮಗ, ಅಜ್ಜಿ ಮೂವರು ಬರ್ತಾರೆ. ಕೆಂಗೇರಿ ಬಳಿಯಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡಿರ್ತಾರೆ. ಈ ಮೂವರು ಕೂಡ ಒಟ್ಟಿಗೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಸಂಜಯ್ನ ತಾಯಿಯ ಸ್ವಂತ ಅಮ್ಮ ಈ ಶಾಂತಕುಮಾರಿ ಆಗಿರ್ತಾರೆ. ಕೇವಲ ಊಟದ ವಿಷಯಕ್ಕೆ ಒಂದು ಗಲಾಟೆ ನಡೆದು ಅವರನ್ನು ಕೊಲೆ ಮಾಡಿ ಮನೆಯಲ್ಲೇ ಗಾಡ್ರೇಜ್ ಅಲ್ಲಿ ಒಂದು ಬಚ್ಚಿಟ್ಟಿರುವಂತದ್ದು. ಈಗಾಗಲೇ ಪೊಲೀಸರು ಕೂಡ ಮಾಹಿತಿ ಲಭ್ಯವಾಗಿರುವಂತದ್ದು. ಮತ್ತೊಂದ್ ಕಡೆ ಅಪರ್ಣ, ನೀವು ಗಮನಿಸಬೇಕಾದ ವಿಷಯ ಏನಂದ್ರೆ ಸಂಜಯ್ SLCಯಲ್ಲಿ 92% ಅಷ್ಟು ಫಲಿತಾಂಶವನ್ನು ಕೂಡ ಪಡೆದಿರ್ತಾನೆ. ಹಾಗೇನೆ ವೆಬ್ಸೈಟ್ ಮೂಲಕ ಹಲವಾರು ಮಂದಿಗೆ ವಂಚನೆ ಮಾಡಿರೋದು ಕೂಡ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಹಾಗೇನೆ ಆತ ಇಂಜಿನಿಯರಿಂಗ್ ವಿದ್ಯಾರ್ಥಿ, ಒಂದು ಉನ್ನತ ವಿದ್ಯಾಭ್ಯಾಸವನ್ನು ಕೂಡ ಮಾಡ್ತಾ ಇದ್ದ. ಅಪರ್ಣ, ಓಕೆ, ಧನ್ಯವಾದ ಭವ್ಯ ತಮ್ಮೆಲ್ಲ ಮಾಹಿತಿಗಾಗಿ.